ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸೂರ್ಯ ನೋಡಿದ್ರೆ ಅರುಣ್ ಜೊತೆ ಮದುವೆ ಮಾಡಿಸ್ಬಾರ್ದು ಅಂತ ಹೇಳಿ ಮೀನಾಗೆ ಒಂದು ಇಕ್ಕಟ್ಟಾಗ್ಬಿಟ್ಟಿರುತ್ತೆ. ನಮ್ಮಿಬ್ಬರಿಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡಿ ಅಂತ ಹೇಳಿ ಅರುಣ್ ಕೇಳ್ಬಿಟ್ಟಿರ್ತಾನೆ. ಅದಕ್ಕೆ ಕನಕ ಕೂಡ ಅಕ್ಕ ಪ್ಲೀಸ್ ನಮಗೆ ಮದುವೆ ಮಾಡಿಸು, ಅಪ್ಪ ಇದ್ದಿದ್ರೆ ಇದೇ ಡಿಸಿಷನ್ ತೊಗೋತಾ ಇದ್ರಲ್ವಾ ಅಂತ ಹೇಳಿ ಹೇಳ್ಬಿಟ್ಟಿರ್ತಾಳೆ. ಸೊ ಇವಳು ಫುಲ್ ಆಫ್ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ. ಯೋಚನೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ನಿಂತಿರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಈ ಕಡೆ ರೋಹಿಣಿ ಹೇಳಿರೋ ಪ್ರಕಾರನೇ ಶಾಂತಿ ಬಂದು ಪೂಜೆ ಮಾಡೋರ ಹತ್ರ ಬಂದು ಕೂತ್ಕೊಂಡ್ರೆ ಅವರು ನೀನು ಬದುಕಿರೋದೇ ರೋಹಿಣಿಯಿಂದ, ನೀನು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ನಿನ್ನ ಮನೆಯಿಂದ ಅವಳೇನಾದರೂ ದೂರ ಆಯಿತು, ನಿನ್ನ ಮಗನಿಂದ ದೂರ ಆಯಿತು ಅಂದರೆ ನಿನ್ನ ಪ್ರಾಣಕ್ಕೆ ಆಪತ್ತಾಗ್ಬಿಡುತ್ತೆ. ನೀನು ಇದನ್ನೆಲ್ಲದನ್ನು ಸಹಿಸ್ಕೋಬೇಕು, ಸರಿ ಮಾಡ್ಕೋಬೇಕು ಅಂತ ಅಂದರೆ ಒಂದು ರೆಡ್ ಕಲರ್ ಸ್ಯಾರಿನ ಹಾಕ್ಕೋಬೇಕು ಅಂತ ಹೇಳಿ ಹೇಳ್ಬಿಟ್ಟಿರ್ತಾರೆ. ಆಮೇಲೆ ಇವಳಿಗೆ ಫುಲ್ ಅನುಮಾನ ಬರುತ್ತೆ. ಅಮ್ಮ ಏನು ಹೇಳ್ತಾ ಇದ್ದಾರೆ, ಪೂಜಾರಿಗಳು ಹೇಳಿದ್ದೆಲ್ಲನೂ ಕೇಳ್ಕೊಂಡಿದ್ಯಾ ತಾನೇ? ನೋಡು ಅವ್ರು ಚೆನ್ನಾಗಿ ಹೇಳಿದ್ದಾರೆ, ಬಾ ಇವಾಗ ಮನೆಗೆ ಹೋಗೋಣ, ಮೊದಲು ನೀನು ಈ ಸೀರೆ ಬದಲಾಯಿಸಬೇಕು ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾನೆ. ಸುಮ್ಮನೆ ಇರು ಅಂತ ಹೇಳಿದಾಗ ಶಾಂತಿ ಬಾರೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಸರಿ ಸ್ವಾಮಿಗಳೇ ನಾವು ಹೋಗ್ತೀವಿ ಅಂತ ಹೇಳಿ ಬರ್ತಾರೆ. ಆಯಿತು ಅಂತ ಬಂದ ತಕ್ಷಣ ಹೊರಗಡೆ ಬಂದಾಗ ಶಾಂತಿಗೆ ಫುಲ್ಲು ಡೌಟು. ನನಗೆ ಯಾಕೋ ಅನ್ನಿಸ್ತಾ ಇದೆ ಇವರು ಬೇಕು ಅಂತಲೇ ಹೀಗೆಲ್ಲ ಏನೂ ಹೇಳ್ತಾ ಇಲ್ಲ, ಯಾರೋ ದುಡ್ಡು ಕೊಟ್ಟು ಇವ್ರ ಕೈಯಲ್ಲಿ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಅಮ್ಮ ನೀನು ಹಂಗೆಲ್ಲ ಅನ್ಕೋಬೇಡಮ್ಮ, ನೋಡಿದ್ದಿ ತಾನೇ ಸ್ವಾಮಿಗಳು ಮೊದಲೇ ಹೇಳಿದರು, ಮೊದಲು ಹೇಳ್ದಂಗೆ ತಾನೇ ಆಗಿರೋದು, ಈಗ ಯಾಕೆ ಯಾರು ದುಡ್ಡು ಕೊಟ್ಟು ಅವ್ರ ಕೈಯಲ್ಲಿ ಹೇಳ್ಸೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ನನಗೆ ಯಾಕೋ ಅನುಮಾನ ಕಣೋ, ಯಾರೋ ಏನೋ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ ಶಾಂತಿ ಹಾಗೆಲ್ಲ ಯಾರೇ ಮಾಡಿಸ್ತಾರೆ, ಅವ್ರು ಸತ್ಯನೇ ತಾನೇ ಹೇಳೋದು, ಅವರು ತುಂಬ ಪವರ್ಫುಲ್ ಕಣೆ ಅಂತ ಹೇಳಿ ಕಸ್ತೂರಿ ಕೂಡ ಹೇಳ್ತಾಳೆ. ನಡಿಯಮ್ಮ ಮೊದಲು ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಮೀನಂಗೆ ಸೂರ್ಯ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ತಕ್ಷಣ ಎಲ್ಲಿದ್ಯಮ್ಮ ಅಂತ ಹೇಳಿದಾಗ ದೇವಸ್ಥಾನದಲ್ಲಿ. ದೇವ್ರು ಕೊಟ್ಟ ವರ ನೀನು ಅಲ್ಲೇ ಇದೆಯಾ, ಇರು ಬೇಗ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾಳೆ. ಅದಾದ ತಕ್ಷಣ ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಅವನು ಕೂಡ ಅಲ್ಲಿಗೆ ಒಬ್ಬನು ಕರ್ಕೊಂಡ್ಬರ್ತಾನೆ, ಗಣೇಶ್ ಅಂತ ಹೇಳ್ಬಿಟ್ಟು. ಅವನು ಟ್ರಾವೆಲ್ಸ್ ಓನರ್ ಅಂತೆ. ಸೊ ಕರ್ಕೊಂಡು ಬಂದ ತಕ್ಷಣ ಸರ್ ನಿಮ್ಮ ಶೂ ಚಪ್ಪಲಿ ಎಲ್ಲನೂ ಇಲ್ಲೇ ಬಿಟ್ಬಿಡಿ ಸರ್, ನಮ್ಮ ಆಕೆ ಇಲ್ಲೇ ಇರ್ತಾಳೆ, ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಸರ್ ಈ ದೇವಸ್ಥಾನದಲ್ಲಿ ನಮ್ಮ ಆಕೆನೇ ಫೇಮಸ್ಸು ಸರ್, ಎಲ್ಲ ಕೆಲಸದಲ್ಲೂ ಇವರೇ ಇರ್ತಾರೆ, ತುಂಬಾ ವರ್ಲ್ಡ್ ಫೇಮಸ್ಸು ಅಂತಾರಲ್ಲ ಹಂಗೆ ಈ ದೇವಸ್ಥಾನಕ್ಕೆ ಇವರು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಇವರು ಗಣೇಶ ಅಂತ ಹೇಳಿ ಕಣೆ, ಓದಿರೋದು 10ನೇ ಕ್ಲಾಸು, ಆದರೆ ದೊಡ್ಡ ಟ್ರಾವೆಲ್ಸಿಗೆ ಓನರು ಕಣೆ ಅಂತ ಹೇಳಿದಾಗ ಹೌದಾ, ನೋಡು ನಮ್ಮ ಕನಕಂಗೆ ಇವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ನೋಡು ಇವ್ರಿಗೇನೋ ಫುಲ್ಲು ಓಕೆ ಆಗಿದೆ ನೋಡಿ ಸರ್, ನಮ್ಮ ಆಕೆ ಈಗ ಓಕೆ ಮಾಡಿದರೆ ಸಾಕು ಅಷ್ಟೇ, ಮದುವೆ ಫಿಕ್ಸು ಅಂತ ಹೇಳ್ತಾನೆ. ಗರಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾಳೆ. ಏನೇ ಇಲ್ಲೇ ಹೇಳು ಅಂತ ಹೇಳ್ತಾರೆ. ಅಯ್ಯೋ ನೀವು ಬಂದರೆ ಇಲ್ಲಿ ಅಂತ ಹೇಳಿ ಕರೀತಾಳೆ. ಸರಿ ಆಯಿತು ಅಂತ ಹೇಳಿ ಬಂದ ತಕ್ಷಣ ಏನು ಹೇಳಿ, ಓಕೆನಾ ಬೇಗ ಹೇಳ್ಬಿಡು, ಓಕೆ ಡೇಟ್ ಫಿಕ್ಸ್ ಮಾಡ್ಬಿಡೋಣ ಅಂತ ಹೇಳಿದಾಗ ಅವ್ರು ಓದಿರೋದು 10ನೇ ಕ್ಲಾಸು, ಕನಕ ಓದಿರೋದು ಡಿಗ್ರಿ ಅಂತ ಹೇಳಿದಾಗ ಅದಕ್ಕೆ ಅಂತ ಹೇಳಿದಾಗ ಅಲ್ಲ ಅಂತ ಹೇಳಿದಾಗ ಓಹೋ ನೀವು ಓದಿರೋದ್ರಲ್ಲಿ ಲೆಕ್ಕಾಚಾರ ಆಗ್ತಾ ಇದ್ದೀರಲ್ವಾ, ನಾನು ಅವಳಿಗೆ ಗಂಡು ಹುಡುಕ್ತಾ ಇರೋದು ಓದಿರೋದು ಅಂತ ಅಲ್ಲ, ಓದ್ಕೊಂಡು ರೋಡಲ್ಲಿ ಪಿ ಊದೋದಕ್ಕಿನ್ನ ಓದ್ದೇನೆ ಬೇರೆಯವರಿಗೆ ಕೆಲಸ ಕೊಟ್ಟಿರೋದೇ ಹೆಚ್ಚು ಕಣೆ ಅಂತ ಹೇಳಿದಾಗ ನೀವು ಸುಮ್ಮನೆ ಕೆಲವ್ರನ್ನ ಕೇವಲವಾಗಿ ನೋಡ್ತಾ ಇದ್ದೀರಾ, ಎಲ್ಲರನ್ನೂ ಕೇವಲವಾಗಿ ನೋಡ್ತಾ ಇಲ್ಲ, ಕೆಲವ್ರನ್ನೂ ಕೇವಲವಾಗಿ ನೋಡ್ತಾ ಇರೋದು ಆ ಅರುಣ್ನ ಮಾತ್ರ. ಕನಕಂಗೆ ಅವನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವನು ಬೇಡ ಅಂತ ಹೇಳ್ತಾ ಇದೆಯಾ, ನೋಡ್ಕೊಳಮ್ಮ ಇನ್ನು ಮುಂದೆ ನಿನ್ನ ತಂಗಿಗೆ ಎಂಥ ಗಂಡು ಬೇಕು ಅನ್ನೋ ನೀನೇ ಹುಡ್ಕೊಂಬಿಡು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಆಗ ಏನಾಯಿತು ಸರ್ ಏನಾಯಿತು, ಏನೂ ಇಲ್ಲ ಬನ್ನಿ ಸರ್ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಇವಳು ಯೋಚನೆ ಮಾಡ್ತಾ ಇರ್ತಾಳೆ, ಅಕ್ಕ ಪ್ಲೀಸ್ ಅಕ್ಕ ನನಗೆ ಅರುಣವ್ರ ಜೊತೆ ಮದುವೆ ಮಾಡಿಸ್ಬಿಡಕ್ಕ, ಅಪ್ಪ ಇದ್ದಿದ್ರು ಕೂಡ ನನಗೆ ನನ್ನ ಜೊತೆ ನಿಂತ್ಕೋತಿದ್ರಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇವಳಿಗೆ ಫುಲ್ಲು ಬೇಜಾರಾಗ್ತಾ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ, ಕನ್ಫ್ಯೂಸ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಓಡಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಪುರೋಹಿತರು ಬರ್ತಾರೆ. ಮೀನಾ ಯಾಕಮ್ಮ ಯಾಕೆಷ್ಟು ಯೋಚನೆ ಮಾಡ್ತಾ ಇದೆಯಾ, ಏನಾಗಿದೆ ಅಂತ ಹೇಳಿದಾಗ ನನಗೇನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅರ್ಚಕರೇ, ಒಂದು ವಿಚಾರದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಯಾವ ನಿರ್ಧಾರ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾವ್ದು ಸರಿ ಯಾವ ತಪ್ಪು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡಮ್ಮ ಆ ಭಗವಂತನ ಇಚ್ಛೆ ನಿನ್ನ ಇಚ್ಛೆ ಎರಡೂ ಒಂದೇ ಆಗಿತ್ತು ಅಂದರೆ ಅವನೇ ನಿನಗೆ ಫಲ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ, ಇದೇ ಸರಿ ಅನ್ನೋ ದಾರಿನ ಕೊಡ್ತಾನೆ, ನೀನು ಅವನ ಜೊತೆನೇ ಇದನ್ನೆಲ್ಲ ಆಯ್ಕೆ ತಗೋಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಒಂದು ಪತ್ರನ ಬರ್ತಿಟ್ಬಿಟ್ಟು ಈ ರೀತಿ ಮಾಡು, ಎಲ್ಲರಿಗೂ ಒಳ್ಳೆ ಮಾಡಿರೋ ನೀನು ನಿನ್ನ ಜೀವನದಲ್ಲಿ ನಿನ್ನ ತಂಗಿಗೆ ನಿನ್ನ ಮನೆಗೆ ಕೆಟ್ಟದಾಗೋ ಥರ ನಡ್ಕೋತೀಯಾ, ಹಾಗೆಲ್ಲ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಮೀನವ್ರೆ, ನೀವು ನಮ್ಮಿಬ್ಬರಿಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬೇಕು, ಕನಕ ನಿಮ್ಮ ಮನೆಯಲ್ಲೇ ಇರಲಿ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ಒಪ್ಪಿಸ್ತೀನಿ ಅಂತ ಹೇಳಿ ಅವ್ನು ಹೇಳಿರೋದನ್ನ ಕೇಳಿಕೊಂಡು ಅವಳು ಯೋಚನೆ ಮಾಡಿಕೊಂಡು ದೇವ್ರ ಮುಂದೆ 2 ಲೆಟರ್ನ ಬರೀತಾಳೆ. ಹಾಗೆ ಕನಕಂಗೆ ಫೋನ್ ಮಾಡ್ತಾಳೆ. ಕನಕ ಬಂದ ತಕ್ಷಣ ಏನಕ್ಕ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಕನಕ ನೋಡು ಈ 2 ಲೆಟರಲ್ಲಿ 1 ಲೆಟರ್ನ ತೆಗಿ ಅಂತ ಹೇಳ್ತಾಳೆ. ಯಾಕಕ್ಕ ಅಂತ ಹೇಳಿದಾಗ ಮೊದಲು ನೀನು ತೆಗಿ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ತೆಗಿತಾಳೆ. ಅರುಣ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳಿ ಬರೆದಿರ್ತಾಳೆ. ಅದನ್ನ ನೋಡಿ ಫುಲ್ ಖುಷಿ ಆಗ್ತಾ ಇರ್ತಾಳೆ. ನೋಡು ದೇವರಾಸೆ ನಿನ್ನಾಸೆ ಎರಡೂ ಕೂಡ ಒಂದೇ ಆಗಿದೆ ಅಂತ ಹೇಳಿ ತೋರಿಸ್ತಾಳೆ. ಫುಲ್ ಖುಷಿ ಆಗಿಬಿಡುತ್ತೆ.
ನೋಡ್ತೀಯ ಅಕ್ಕ, ಆ ದೇವ್ರಿಗೂ ಕೂಡ ನನ್ನ ಮದುವೆ ಆಗೋದು ಇಷ್ಟ ಆಗಿದೆ. ಅಪ್ಪ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ರು, ನೀನು ಇವಾಗ ಇದೇ ಕೆಲಸ ಮಾಡೋದಕ್ಕೆ ಹೊರಟಿದ್ಯಾ, ಅದಕ್ಕೆ ನೀನು ನನಗೆ ಯಾವಾಗಲೂ ಕೂಡ ಅಪ್ಪನ ಥರನೇ ಅನ್ಸೋದು ಅಂತ ಹೇಳಿದಾಗ, ನಿನ್ನಿಷ್ಟಗಳಿಗೆಲ್ಲ ನಾನು ಒಪ್ಕೊಂಡ್ರೆ ಅಪ್ಪನ ಥರ ಅನ್ನಿಸ್ತೀನಿ, ನೀನು ಒಪ್ಕೊಂಡಿಲ್ಲ ಅಂದರೆ ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಕೋತೀಯ ಅಲ್ವಾ ಅಂತ ಹೇಳಿದಾಗ, ಅಕ್ಕ ಅಂತ ಹೇಳ್ತಾಳೆ, ದೇವ್ರ ಆಸೆ ನಿನ್ನ ಆಸೆ ಒಂದೇ ಆಗಿದ್ಮೇಲೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅರುಣ್ ಅವ್ರಿಗೆ ಫೋನ್ ಮಾಡಿ ನೀನು ಮದುವೆಗೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೇಳು ಅಂತ ಹೇಳಿ ಹೇಳ್ತಾಳೆ. ಅಕ್ಕ ಪ್ಲೀಸ್ ಅಕ್ಕ, ನನ್ನ ಮದುವೆಗೆ ನೀನೇ ಮುಂದೆ ನಿಂತ್ಕೊಂಡು ಎಲ್ಲನೂ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಕಣೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಅರುಣ್ಗೆ ಫೋನ್ ಮಾಡ್ತಾಳೆ. ಆಗ ಅರುಣ್ ಅಂತ ಹೇಳಿದಾಗ, ಏನಾಯಿತು ಕನಕ ಅಂತ ಹೇಳಿದಾಗ, ನಿಮಗೊಂದು ಸ್ವೀಟ್ ನ್ಯೂಸಾ ಏನು ಅಂತ ಹೇಳಿದಾಗ, ಅಕ್ಕ ನಮ್ಮಿಬ್ಬರು ಮದುವೆಗೂ ಒಪ್ಕೊಂಡ್ಬಿಟ್ಲು ರಿಜಿಸ್ಟರ್ ಮಾಡಿಸೋದಕ್ಕೆ, ನೀವೇ ಎಲ್ಲ ತಯಾರಿ ಮಾಡ್ಕೋಬೇಕಂತೆ, ಅಕ್ಕ ಬರ್ತಾಳಂತೆ ಅಂತ ಹೇಳಿದಾಗ, ಓಹ್ ಹೌದಾ, ಖಂಡಿತವಾಗ್ಲೂ ನಾನು ಎಲ್ಲ ತಯಾರಿನ ಮಾಡ್ಕೋತೀನಿ, ನಿಮ್ಮ ಅಕ್ಕ ಬರೋದಕ್ಕೆ ಹೇಳು, ಹಾಗೆ ನಿಮ್ಮ ಅಕ್ಕನಿಗೆ ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳ್ತಾಳೆ. ಸರಿ ಆಯಿತು ಅರುಣ್ ಅಂತ ಹೇಳಿ ಹೇಳ್ತಾಳೆ. ಏನಂದ್ರು ಅಂತ ಹೇಳಿದಾಗ ಫುಲ್ ಖುಷಿಪಟ್ಟರು. ಹಾಗೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳಿದ್ರು, ಅವರೇ ಎಲ್ಲ ಅರೇಂಜ್ ಮಾಡ್ತಾರಂತೆ, ನೀವು ಬರಬೇಕಂತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮೀನಿಗೆ ಫುಲ್ಲು ಟೆನ್ಷನ್ ಶುರುವಾಗ್ಬಿಡುತ್ತೆ. ಅವನು ಈ ಮದುವೆ ಏನಾದರೂ ಆಯಿತು ಅಂತ ಅಂದರೆ ನಿನ್ನ ಮನೆಗೂ ಈ ಮನೆಗೂ ಸಂಬಂಧವಾಗಿ ಉಳ್ಕೊಳ್ಳೋದಿಲ್ಲ, ಎಲ್ಲ ಕಟ್ ಅಂತ ಹೇಳಿರ್ತಾನೆ. ಅದನ್ನು ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾನೆ. ಹಾಸ್ಪಿಟ್ಲಲ್ಲಿ ನಿನಗೆ ಅವಳಿಗೆ ಕಾಲುಂಗ್ರ ತರಿಸೋದಕ್ಕೆ ಬಲಗಾಲಿರಬಾರ್ದು, ತಾಳಿ ಕಟ್ಟೋದಕ್ಕೆ ಯಾವ ಕೈ ಕಾಲನೂ ವರ್ಕ್ ಆಗಬಾರ್ದು, ಹಂಗೆ ಮಾಡ್ಬಿಡ್ತೀನಿ, ಹೋಗ್ತಾ ಇರಲಿಂದ ಅಂತ ಹೇಳಿದ್ದು. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಅರುಣ್ ಮತ್ತು ಸೂರ್ಯ ಇಬ್ಬರು ಜಗಳಾಡಿರೋದು ಇದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಕನಕ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಮನೆಗೆ ಬಂದಾಗ ಇವಳು ಸೀರೆ ಉಟ್ಕೊಂಡಿರ್ತಾಳೆ, ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿರ್ತಾಳೆ. ಈಗ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಸ್ವಾಮೀಜಿ ಹತ್ರ ಹೇಳಿಸ್ದಂಗೆ ಅವಳು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿರೋದಿಲ್ಲ. ಮನೋಜ್ ಇದನ್ನು ನೋಡ್ಬಿಟ್ಟು, ಅಲ್ಲಿ ನೋಡು ರೋಹಿಣಿ, ಅಮ್ಮ ನಾವು ಹೇಳಿರೋ ಥರನೇ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರೆ, ರೆಡ್ ಕಲರ್ ಸ್ಯಾರಿ ಹಾಕೊಂಡೇ ಇಲ್ಲ, ಏನು ಮಾಡೋದು ಅಮ್ಮ, ಇದನ್ನೆಲ್ಲ ನಂಬಿಲ್ಲ ಅನಿಸುತ್ತೆ ಅಂತ ಹೇಳಿದಾಗ, ಅಯ್ಯೋ ಮನೋಜ್ ಅವರೇ ನೀವೇನು ಯೋಚನೆ ಮಾಡಬೇಡಿ, ಅತ್ತೆ ಇದನ್ನೆಲ್ಲ ನಂಬ್ತಾರೆ. ಯಾಕಂದರೆ ಮುಂಚೆ ಅವ್ರ ಮಾತನ್ನೇ ನಂಬಿದ್ರು ಅಲ್ವಾ, ಅತ್ತೆ ವೀಕ್ನೆಸ್ ಏನು ಅಂತ ನೋಡಿಕೊಂಡೇ ನಾನು ಇಷ್ಟು ದೊಡ್ಡ ಡ್ರಾಮಾ ಪ್ಲ್ಯಾನ್ ಮಾಡಿರೋದು, ನೀವೇನು ಭಯ ಪಡ್ಕೋಬೇಡಿ ಹೋಗಿ ಅಂತ ಹೇಳ್ತಾಳೆ. ಅಯ್ಯೋ ಬಾ ರೋಹಿಣಿ ಹೋಗೋಣ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಬರೋದಿಲ್ಲ, ನಿಮ್ಮಮ್ಮ ಯಾವಾಗಲೂ ನನಗೆ ಅವಮಾನ ಮಾಡ್ತಾ ಇರ್ತಾರೆ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ ನೀನು ಯಾಕೆ ಹೆದರ್ಕೋತಾ ಇದೆಯಾ, ನಾನಿದ್ದೀನಲ್ವಾ ಬಾ, ಏನಾದರೂ ಅಮ್ಮ ನಿನಗೆ ಬೈತು ಅಂತ ಅಂದರೆ ನಾನಿದ್ದೀನಲ್ವಾ, ನಾನು 5 ಡಿಗ್ರಿ ಮನೋಜ, ನಾನು ನೋಡ್ಕೋತೀನಿ ಬಾ ಅಂತ ಹೇಳ್ತಾ ಇರ್ತಾರೆ. ಅದಾದಮೇಲೆ ಇವಾಗ ಏನು ಮಾಡೋದು ಅಂತ ಹೇಳಿದಾಗ, ಅಯ್ಯೋ ನಾನು ಇದೀನಿ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ರೋಹಿಣಿ ಮನೋಜ ಬಾಯ್ಲಿ ಅಂತ ಹೇಳಿ ಕರೀತಾನೆ. ಆಮ ಬಂದೆ ಅಂತ ಹೇಳಿ ಅವನು ಕೂಡ ಇಲ್ಲಿ ಬರ್ತಾನೆ. ಈ ಕಡೆ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಸೂರ್ಯ ಬಂದುಬಿಟ್ಟು ಒಬ್ರನ್ನ ಡ್ರಾಪಿಗೆ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ಟಿರ್ತಾನೆ. ಅದೇ ಟೈಮಲ್ಲಿ ಅವರು ದುಡ್ಡು ಕೊಡ್ದೇ ಒಳಗಡೆ ಹೋಗ್ಬಿಡ್ತಾರೆ. ಸಾರ್ ಅಂತ ಹೇಳಿ ಒಳಗಡೆ ಹೋಗ್ತಿರ್ತಾನೆ. ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ನನ್ನ ಕ್ಯಾಬಲ್ಲಿ ಬಂದುಬಿಟ್ಟು ದುಡ್ಡು ಕೊಡದೆ ಹೋಗ್ತಾ ಇದ್ದಾರೆ, ನಾನು ಕ್ಯಾಬ್ ಡ್ರೈವರ್ ಸರ್ ಅಂತ ಹೇಳಿದಾಗ, ಅಯ್ಯೋ ಅವರು ಎಷ್ಟು ದೊಡ್ಡ ಆ್ಯಕ್ಟ್ರು ಗೊತ್ತಾ, ಒಂದ್ಸಲ ಡೈಲಾಗ್ ಒಳಗಡೆ ಸ್ಟೋರಿ ಒಳಗಡೆ ಹೋಯ್ತು ಅಂತ ಅಂದರೆ ಕತೆ ಮುಗಿಯೋವರೆಗೂ ಆಚೆ ಬರೋದಿಲ್ಲ ಅಂತ ಹೇಳಿದಾಗ, ಬರಪ್ಪ ಇಲ್ಲಿ ಅವ್ರಿಗೊಂದು ಟೀ ಕೊಡು ಅಂತ ಹೇಳ್ತಾರೆ. ಟೀ ಕೊಟ್ಟ ತಕ್ಷಣವೇ, ಓಹ್ ಚೆನ್ನಾಗಿದೆ, ಇದೇನು ಸರ್ ಇದು ಇಷ್ಟುದ್ದ ಕ್ಯಾಮ್ರಾ ಇಟ್ಟಿದ್ದೀರಾ, ಒಂದು 7-8 ಕಿಲೋಮೀಟ್ರ್ ತನಕ ತೋರಿಸುತ್ತಾ ಸರ್, ಒಳ್ಳೆ ಆನೆ ಸೊಂಡ್ಲಿದ್ದಂಗೆ ಇದೆಯಲ್ಲ ಸರ್ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಯಾರೂ ಇಲ್ಲ, ಸೈಕಲ್ಗೆ ಒಳಗಡೆ ನುಗ್ಬಿಡೋಣ ಅಂತ ಹೇಳಿ ಒಳಗಡೆ ನುಗ್ತಾನೆ. ನುಗ್ಗಿದ ತಕ್ಷಣವೇ ಅಲ್ಲಿ ಡೈಲಾಗ್ ಎಲ್ಲನೂ ಹೇಳ್ಕೊಡ್ತಾ ಇರ್ತಾರೆ. ಸರ್ ಏನು ಸರ್ ಇಷ್ಟು ಉದ್ದ ಹೇಳ್ಕೊಡ್ತಾ ಇದ್ದೀರ, ಒಂದು ಸ್ವಲ್ಪ ತುಂಡಾಕಿ ನೋಡಿ, ತುಂಡಾಕಿ ಗಿಂಡಾಕಿ ಅಂದರೆ ನಿಮ್ಮನ್ನೇ ತುಂಡಾಕ್ಬಿಡ್ತೀನಿ ಅಷ್ಟೇ, ಏನು ತುಂಡಾಕೋದಿಲ್ಲ, ನೀವು ಕರೆಕ್ಟಾಗಿ ಡೈಲಾಗ್ ಹೇಳಿ ಅಂತ ಹೇಳಿದಾಗ, ಸರ್ ಆದರೂ ಉದ್ದ ಆಯ್ತಲ್ಲ ಸರ್ ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ನಗಾಡ್ಬಿಡ್ತಾನೆ. ಯಾಕ್ರಿ ನಗಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲ್ಲ ಸರ್ ಹೋಗಿ ಅಷ್ಟು ಪುಟ್ಟು ಡೈಲಾಗನ್ನು ಉದ್ದ ಅಂತ ಹೇಳ್ತಾರಲ್ಲ ಅಂತ ಹೇಳಿದಾಗ, ಏನು ನಿನಗೆಲ್ಲ ಬರುತ್ತಾ, ಅಯ್ಯೋ ಬರುತ್ತಾ ಅಂತ ಕೇಳ್ತಿರಲ್ಲ ಸರ್, ನಾಟಕ ನಡೆದಿರೋಂತಹ ಊರಲ್ಲಿ ಹುಟ್ಟಿರೋ ನಾನು, ಕನ್ನಡ ಚಿತ್ರರಂಗದಲ್ಲಿ ಯಾವ ಫಿಲಮಿಗೆ ಎಷ್ಟು ಅವಾರ್ಡ್ ಬಂದಿದೆ, ಯಾವ ಫಿಲಮ್ ಮೊದಲು, ಯಾವ ಕತೆ ಮೊದಲು, ಯಾವ ಕಾವ್ಯ ಮೊದಲು, ಯಾವ ಕಾದಂಬರಿ ಮೊದಲು ಎಲ್ಲ ತಿಳ್ಕೊಂಡಿರೋ, ಅದು 4 ದಿಕ್ಕಲ್ಲೂ ಹೆಸರುವಾಸಿಯಾಗಿರೋ 4 ಕ್ಲಾಸ್ ಓದಿರೋ ಅಣ್ಣವ್ರು ಹುಟ್ಟಿರೋ ಮಣ್ಣಲ್ಲಿ ಹುಟ್ಟಿರೋ ನಾನು ಅಂತ ಹೇಳ್ತಾ ಇರ್ತಾನೆ. ಆಗ ಅದನ್ನು ನೋಡಿ ಇವ್ರಿಗೆ ಶಾಕ್ ಆಗಿಬಿಡುತ್ತೆ. ಹಂಗಿದ್ರೆ ಡೈಲಾಗ್ ಬಿಡ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಕೇಳ್ತಿರಲ್ಲ ಸರ್ ಡೈಲಾಗ್ ಬಿಡ್ತೀಯಾ ಅಂತ ಹೇಳ್ಬಿಟ್ಟು, ನೋಡ್ತಾ ಇರಿ ಸರ್ ಕೊಡಿ ಇರಲಿ ಸರ್ ಅಂತ ಹೇಳ್ಬಿಟ್ಟು ಹಾಗೆ ಡೈಲಾಗ್ ಹೇಳ್ತಾ ಇರ್ತಾನೆ. ವಾವ್ ಸೂಪರ್ ಕಣಯ್ಯ, ಈ ಅಮೌಂಟ್ ಪ್ಯಾಟಿಗೆ ನೀನೇ ಮ್ಯಾಚ್ ಆಗ್ತೀಯಾ, ನೀನೇ ಆಗ್ಬಿಡು ಅಂತ ಹೇಳಿರ್ತಾರೆ. ಈ ಕಡೆ ಶ್ರುತಿ ಬಂದು, ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಅತ್ತೆ, ಯಮ ಬಂತು ಅಂದರೆ ಯಾರ ಮಾತು ಕೇಳೋದಿಲ್ಲ, ಎಳ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿದಾಗ, ಯಮ ನಾನು ಮುಂದೆ ಬರಲಿ, ಯಮ ನನ್ನ ನೋಡಿ ಎದ್ರುಕೊಂಡು ಓಡೋಗ್ಬಿಡ್ಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸೂರ್ಯ ನಗಾಡ್ಕೊಂಡು ಒಳಗಡೆ ಬರ್ತಾನೆ. ಅವ್ನು ಬಂದಿರೋದು ನೋಡಿ ಮನೆಯವರೆಲ್ಲರೂ ಕೂಡ ಫುಲ್ಲು ಶಾಕ್ ಆಗಿಬಿಟ್ಟಿರ್ತಾರೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.